ಆಫ್ ಕೋರ್ಸ್ ಈಗ ನ್ಯಾಯಯುತವಾಗಿ ಕುಣಿಗಲ್ ತಾಲೂಕಿಗೆ ಏನು ನೀರು ಹರಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೋ ಅದರಂತೆ ಲಿಂಕ್ ಕೆನಾಲ್ ಮೂಲಕ ಮಾಡೋಂಥದ್ದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಾಡೇ ತೀರ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಸರ್, ಈಗ ನಿಮ್ಮ ಅಪೋಸಿಷನ್ ಇರುವಂಥ ಕೃಷ್ಣಪ್ಪ ಇರ್ಬೋದು, ಸುರೇಶ್ ಗೌಡ ಹೇಳುವಂಥದ್ದು ನಮ್ಮ ಜಿಲ್ಲೆ ನಮ್ಮ ರೈತರಿಗೆ ಹೊಟ್ಟೆ ನಡ್ಕೊಂಡು ನೀರು ತೊಗೊಂಡು ಹೋಗ್ತಾರೆ, ಅವ್ರಿಗೆ ಹಾಲಿಗೆ ಕೊಟ್ಟಿದ್ದಾರೆ. ಬೇಕಿದ್ರೆ ಈಗ ಕೆನಾಲನ್ನು ವಿಸ್ತರಣೆ ಮಾಡಿಕೊಂಡು ಅಥವಾ ಅದನ್ನು ಕ್ಲೀನ್ ಮಾಡಿಕೊಂಡು ಇನ್ನೂ ಬೇಕಾದ್ರೆ ದೊಡ್ಡ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳ್ತಾರೆ. ಸುಮ್ಮನೆ ಪೊಲಿಟಿಸೈಸ್ ಮಾಡ್ತಾವ್ರಿ. ಈಗ ಮಾಡರ್ನೈಸೇಷನ್ ಮಾಡಿದ್ರೂ ಸಹ ನಾವು 190 ಕಿಲೋಮೀಟ್ರ್ ದೂರದಲ್ಲಿ ಬಾಲದ ತುದಿಲಿದ್ದೀವಿ. ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಿಲ್ಲ 15 ವರ್ಷದಿಂದ. ಸೊ ಇನ್ನೇನು ಮಾಡಿದ್ರು ಮಾಡಲಿಕ್ಕಾಗಲ್ಲ ಅಂಥೇಳಿ ನಾವು ಕ್ಲೋಸ್ ಚಾನಲ್ ಮೂಲಕ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ನಿರ್ಧಾರ ಸರ್ಕಾರದವ್ರು ತೆಗೆದುಕೊಂಡಿದ್ದಾರೆ. ಸೊ ಮಾಡಲಿಕ್ಕೆ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ, ಆಗುತ್ತೆ ಅಂತ ಭರವಸೆಯಲ್ಲಿದ್ದೇನೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಹೇಬರು ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಹೋಮ್ ಮಿನಿಸ್ಟರ್ ಸಾಹೇಬ್ರು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಗುತ್ತೆ. ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಇವತ್ತಿನ ಚರ್ಚೆ. ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ. ಆಫ್ ಕೋರ್ಸ್ ಈಗ ನ್ಯಾಯಯುತವಾಗಿ ಕುಣಿಗಲ್ ತಾಲೂಕಿಗೆ ಏನು ನೀರು ಹರಿಸಬೇಕು ಅಂತ ನಾವು ಕೇಳ್ಕೊಂಡಿದ್ದೋ ಅದರಂತೆ ಲಿಂಕ್ ಕೆನಾಲ್ ಮೂಲಕ ಮಾಡೋಂಥದ್ದನ್ನ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಮಾಡೇ ತೀರ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ ನಾನು. ಸರ್, ಈಗ ನಿಮ್ಮ ಅಪೋಸಿಷನ್ ಇರುವಂಥ ಕೃಷ್ಣಪ್ಪ ಇರ್ಬೋದು, ಸುರೇಶ್ ಗೌಡ ಹೇಳುವಂಥದ್ದು ನಮ್ಮ ಜಿಲ್ಲೆ ನಮ್ಮ ರೈತರಿಗೆ ಹೊಟ್ಟೆ ನಡ್ಕೊಂಡು ನೀರು ತೊಗೊಂಡು ಹೋಗ್ತಾರೆ, ಅವ್ರಿಗೆ ಹಾಲಿಗೆ ಕೊಟ್ಟಿದ್ದಾರೆ. ಬೇಕಿದ್ರೆ ಈಗ ಕೆನಾಲನ್ನು ವಿಸ್ತರಣೆ ಮಾಡಿಕೊಂಡು ಅಥವಾ ಅದನ್ನು ಕ್ಲೀನ್ ಮಾಡಿಕೊಂಡು ಇನ್ನೂ ಬೇಕಾದ್ರೆ ದೊಡ್ಡ ಮಾಡ್ಕೊಂಡು ತೊಗೊಂಡೋಗಿ ಅಂತ ಹೇಳ್ತಾರೆ. ಸುಮ್ಮನೆ ಪೊಲಿಟಿಸೈಸ್ ಮಾಡ್ತಾವ್ರಿ. ಈಗ ಮಾಡರ್ನೈಸೇಷನ್ ಮಾಡಿದ್ರೂ ಸಹ ನಾವು 190 ಕಿಲೋಮೀಟ್ರ್ ದೂರದಲ್ಲಿ ಬಾಲದ ತುದಿಲಿದ್ದೀವಿ. ಯಾವುದೇ ಕಾರಣಕ್ಕೂ ಕೊಡೋಕ್ಕಾಗಿಲ್ಲ 15 ವರ್ಷದಿಂದ. ಸೊ ಇನ್ನೇನು ಮಾಡಿದ್ರು ಮಾಡಲಿಕ್ಕಾಗಲ್ಲ ಅಂಥೇಳಿ ನಾವು ಕ್ಲೋಸ್ ಚಾನಲ್ ಮೂಲಕ ತೆಗೆದುಕೊಂಡು ಹೋಗಬೇಕು ಅಂಥೇಳಿ ನಿರ್ಧಾರ ಸರ್ಕಾರದವ್ರು ತೆಗೆದುಕೊಂಡಿದ್ದಾರೆ. ಸೊ ಮಾಡಲಿಕ್ಕೆ ಈಗ ಎಲ್ಲರೂ ಒಪ್ಕೊಂಡಿದ್ದಾರೆ, ಆಗುತ್ತೆ ಅಂತ ಭರವಸೆಯಲ್ಲಿದ್ದೇನೆ. ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಾಹೇಬರು ಸ್ಪಾಟ್ ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಹೋಮ್ ಮಿನಿಸ್ಟರ್ ಸಾಹೇಬ್ರು ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಸೊ ಹಾಗಾಗಿ ಆಗುತ್ತೆ. ಈಗ ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಇವತ್ತಿನ ಚರ್ಚೆ. ನಾನು ಮಾಡ್ತೀನಿ ಅಂತ ಹೇಳಿದ್ದೀನಿ.